ನಿಮ್ಮಪ್ಪ ನಿಮ್ಮಮ್ಮ ಇಂತಾಗೆ ಕೇಳಿ ಇಸ್ಕಂಡು ಕೊಡು. ಇಸ್ಕಂಡು ಕೊಟ್ಟರೆ ನಾನು ಹೆಂಗೋ ಅತ್ಲಾಗ ಅದನ್ನ ತೀರಿಸ್ಕೊಂಡು ಸುಮ್ಮನಾಗ್ತೀನಿ. ಇದ್ದಾವೆ ಮಸ್ತಾಗಿ ದುಡ್ಡು ಮಾಡ್ಕೊಂಡವ್ರೆ. ಇವಾಗ ಒಂದಿನ ಇಲ್ದಂಗೆ ಕೆಲ್ಸಕ್ಕೆ ಹೋಗ್ತಾರೆ. ಅದಕ್ಕಾಗಿನ ಒಂದಿಷ್ಟು ಇಸ್ಕಂಡು ಕೊಡು ಹೇಳು ನಿಮ್ಮಪ್ಪ ನಿಮ್ಮಮ್ಮಗೆ. ಅದೇ ಮಾತಾಡಕಂತ ಬಂದಿದ್ದೀವಿ ತಡಿ, ಏನು ಹೇಳ್ತಾರೆ ನೋಡೋಣ. ಅದೇನೆ ಅಪ್ಪ ಅಪ್ಪ ಯಾಕ ಬಂದವ್ರು ಇಬ್ಬರಳು. ಅಪ್ಪ ಬಾರಪ್ಪ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಅದಕ್ಕೆ ಬಂದ್ವಿ. ಹೇಳ್ಬಾರ್ದು ನಮ್ಗಂತೂ 2 ದಿವಸದಿಂದನ ಹೆಂಗಾಗೈತೆ ಅಂದರೆ ನಿಜವಾಗ್ಲೂ ಅಷ್ಟು ಬೇಜಾರಾಗೈತೆ. ಇವ್ರಂತೂ ಆಗ್ಲಲ್ಲ ಯಾಕೆ ಹೋಗಿ ಬಾಕ್ಲಾಕ್ಯಂತಾರೆ. ನಾನು ಇರಲ್ಲ, ನಾನು ಸೂಸೈಡ್ ನಾನು ಏನಾನ ಮಾಡ್ಕೊಂತೀನಿ ಅಂತ ಹೇಳಿ ಬಾಕ್ಲಾಕ್ಯಂತಾರೆ. ನನಗೆ ಬೇಜಾರಾದಂಗೆ ಆಗ್ಬಿಟ್ಟೈತೆ. ಸಾಲ ತೀರ್ಸೋದೇ ಒಂದು ತಲೆನೋವು ಆಗ್ಬಿಟ್ಟೈತೆ ಕಣಪ್ಪ. ಏನಾನ ಮಾಡಿ ನೀನೇ ನಮ್ಗೊಂದಿಷ್ಟು ಸಾಲ ತೀರಿಸ್ಕೊಂಡ್ ಕೊಡಪ್ಪ. ಸಾಲನ ನಮ್ಮ ತಕ್ಕ ಸಾಲ ತೀರ್ಸೋ ಒಟ್ಟು ಎಲ್ಲೈತಮ್ಮ? ಅಲ್ಲ, ನನ್ನ ಕೇಳಿದರೆ ನಾನು ಎಲ್ಲಿಂದ ತಗೊಂಬಂದು ಕೊಡ್ಲಮ್ಮ? ನಾವು ಈಟ ಓಟ ಮನೆ ಕಟ್ಕೋಬೇಕಾದ್ರೆ ನಾವು ಕೈಲಾದೊಟ್ಟು ಈಟ ಓಟ ಕೊಟ್ಟಿದ್ದೀವಿ. 5-10 ಸಾವಿರ ಸಾಲ ಬಂದಿದ್ದಕ್ಕೆ ಕೇಳಿದ್ದೀವಿ, ಕೊಟ್ಟಿದ್ದೀವಿ. ಹಾಂ, ನಾವು ಪಾತಣ ಪೇಮೆಂಟ್ ಕೊಡ್ಬೇಕಾದ್ರೆ ಪಾತಪ್ಪ ಕೊಡಬೇಡ ಬಿಡಪ್ಪ, ನಮ್ಮ ಮಳಿಯನ್ ಮನೇನು ಹಾಕು 5-10 ಸಾವಿರ ಕಮ್ಮಿ ಇದ್ದರೆ ಅಂತೇಳಿ ಅದ್ರಾಗೆ 3 ಹಾಕ್ಸಿದ್ದೀವಿ. ಇನ್ನೆಲ್ಲ ಐತೆ ನಮ್ಮ ದುಡ್ಡು? ಏನಪ್ಪ ನೀನು ಹಿಂಗೆ ಹೇಳ್ತೀಯ? ನಿನ್ನೊಳ್ಳೆ ಸಾಲ ಮಾಡ್ಕೊಂಡವನೆ. ಒಂದು 10 ಲಕ್ಷ ಆದ್ರೂ, ಒಂದು 5 ಲಕ್ಷನಾದರೂ ಕೊಟ್ಟು ಇನ್ನೊಂದು 5 ಲಕ್ಷ ಹಂಗೆ ತೀರಿಸ್ಕೊಂತೀವಿ. ಒಂದು 5 ಲಕ್ಷನಾದರೂ ಕೊಡ್ರಪ್ಪ. ನೀವು ಮಾನ ಮರ್ಯಾದೆ ಇಲ್ದಾರು. ಇನ್ನು ಯಾವ ಕೈ ಇಕ್ಕೊಂಡು ಕೇಳೋಕೆ ಬಂದಿದ್ದೀರಾ? ನಾವು ಕಷ್ಟಪಟ್ಟು ದುಡಿದೀವಿ, ಕೆಲ್ಸಕ್ಕೆ ಹೋಗಿ ನಾವು ಇಷ್ಟು ಮಟ್ಟಿಗೆ ಹಾಳಾದಾರು, ಇಷ್ಟು ಮಟ್ಟಿಗೆ ಹೆಂಗೋ ಮಾಡ್ಕೊಂಡಿದ್ದೀವಲ್ಲ, ಅದೇ ನಮಗೆ ಇವಾಗ ದೊಡ್ಡದು. ನೀವು ದುಡಿಯೋಕ್ಕಾಗಲ್ಲ, ನೀವು ಗಂಡ ಹೆಂಡ್ತಿ ಇಬ್ಬರೂ ಅಂತಾರೇನೆ. ಇವಾಗ ಬಂದು ನಮಗೆ ಆಗಲೆಲ್ಲ ಕೇಳ್ತಿದ್ರಿ, ಎಲ್ಲಿಂದ ತಗೊಂಬಂದು ಕೊಡ ನಾವು ಈ ಮನೇನ ಕಂಡರ್ಗೆ ಹಾಳಾಗಿತ್ತು. ದುಡ್ಡು ಕೊಟ್ಟು ಕಂಡರ್ತಾಗೆಲ್ಲ ಬಿಡಿಸ್ಕೊಂಡು ಎಷ್ಟು ನಾವು ಪಾಠ ಬಿದ್ದಿದ್ದೀವಿ. ಅಂಥದ್ರಾಗೆ ನೀನು ಬಂದು ನಮ್ಮನ್ನೇ ಇನ್ನೂ ಕೇಳ್ತಿಲ್ಲ. ನಾವು ಒಂದಿನ ಇಲ್ದಂಗೆ ಹೋಗ್ತೀವಿ, ವರ್ಷನ ಕೂಲಿ ಮಾಡ್ಕೊಂಡು ತಿಂದಿದ್ದೀವಿ, ಇವಾಗಲೂ ಹೋಗ್ತಾ ಇದ್ದೀವಿ. ಪಾತಪ್ಪ ಕೆಲಸ ಕೊಡೋದ್ಕಂತೂ ಪರವಾಗಿಲ್ಲ. ಅವನೇಗ ಕೆಲಸ ಕೊಟ್ಟಿರೋದ್ರಿಂದ ನಾವು ಇವತ್ತು ಉದ್ಧಾರ ಆಗಿದ್ದೀವಿ. ಅಲ್ಲ, ನಾನೇನು ಕೇಳು ಅಂತ ಹೇಳಲಿಲ್ಲ. ಇವಳೇ ನಮ್ಮಪ್ಪ ನಮ್ಮಮ್ಮನ ಕೇಳೋಣ, ನಮ್ಮಪ್ಪ ನಮ್ಮಮ್ಮನ ಕೇಳಿದ್ರೆ ಈಟ ಊಟ ಕೊಡ್ತಾರೆ ಅಂತೇಳಿ ಇವಳೇ ಕರ್ಕೊಂಬಂದಳು. ನನಗೆ ಬೇಜಾರು ಹತ್ಬಿಟ್ಟೈತೆ. ನಾನು ಇರೋದೇ ಇಲ್ಲ, ನನ್ನ ಪಾಡಿಗೆ ನಾನು ಎಲ್ಲನಾತು ಹೋಗ್ಬಿಡ್ತೀನಿ. ನನಗೆ ಆಲೆ ಸಾಕಾದಂಗೆ ಆಗ್ಬಿಟ್ಟೈತಿ. ಥೂ, ನಾಚಿಕೆ ಆಗಲ್ವಿ? ಅಲ್ಲ, ಗಂಡಸಾಗಿ ಇಂಥ ಮಾತು ಹೇಳ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವೇನೋ ನಿನಗೆ? ಅಲ್ಲ, ನೀನು ಗಂಡಸಾಗಿ ಏನಂತ ಇದೆಯೋ? ಅವಿರನೊಬ್ಬ ಹುಡುಗನ ಅವನು ಸಾಕೋಕ್ಕಾಗಲ್ಲ, ಒಬ್ಬನೇ ಮಗ, ಇನ್ನೊಂದಿಲ್ಲ ಮತ್ತೊಂದಿಲ್ಲ. ಆ ಹುಡುಗನು ಬಿಡತ್ತ ಹೋದ್ರು ಹೋಗ್ಲಿ ಅಂತ ಹೇಳಿ ನಾವೇನೇ ನೋಡ್ಕೊಂತೀವಿ. ಆ ಹುಡುಗನು ಎಂದೆಂದು ಅಪ್ಪ ಅಮ್ಮ ಅಂತ ಹೇಳಿ ಪ್ರೀತಿಯಿಂದನ ಬರೋದಿಲ್ಲ, ಮಾತಾಡ್ಸೋದಿಲ್ಲ ನಿನ್ನ, ಏನಿಲ್ಲ. ಹಂಗಂದ್ರೂ ನಿಮ್ಮ ಹೊಟ್ಟೆಗೆ ಬಟ್ಟೆಗೂ ನೋಡ್ಕೊಂಡು ನೀವು ದುಡ್ಕೊಂಡು ತಿಂಬ ಯೋಗ್ಯತೆ ಇಲ್ಲ ಅಂತಂದರೆ ಹೆಂಗ್ರು? ಹಾಂ, ನಿನಗೆ ಎಲ್ಲೋದ್ರೂ ಮರ್ಯಾದೆ ಇಲ್ಲ ಕಣೋ, ನಿನಗೆ ಎಲ್ಲೋದ್ರೂ ಮರ್ಯಾದೆ ಇಲ್ಲ ನಿನಗೆ. ಯಾಕಕ್ಕ ಹಿಂಗೆ ಪರದಾಡ್ತಾ ಇದ್ದೀರಲ್ಲ ತಕಯ್ಯ? ಅಲ್ಲ ನೋಡ್ಪಾತಣ್ಣ, ಇರೋನೊಬ್ಬ ಹುಡುಗನ್ನ ಸಾಕ ಯೋಗ್ಯತೆ ಇಲ್ಲ ಅಂದಿದ್ದಕ್ಕೆ ನಾವೇ ಕರ್ಕೊಂಬಂದು ಸಾಕ್ಯಂತ ಇದ್ದೀವಿ. ಬಿಡೋ ಇವನ ಕೈಲೇ ಸಾಕ ಯೋಗ್ಯತೆ ಇಲ್ಲ, ಸಾಕೋಕ್ಕಾಗಲ್ಲ ಅಂತೇಳಿ ನಾವೇ ಆ ಹುಡುಗನ ನೋಡ್ಕೊಂಡು ಅವನ್ನೇ ಸ್ಕೂಲಿಗೆ ಕಳಿಸ್ಕೊಂಡು ಓದಿಸ್ತಾ ಇದ್ದೀವಿ. ನಾವೇನೆ ಫೀಸ್ ಕಟ್ಕೊಂಡು ಕಟ್ಟಬೇಕು. 50,000 60,000 70,000 ಆಗುತ್ತೆ. ಈ ವರ್ಷ 70,000 ಆಗೈತಿ. ನಾವೇನೆ ಬಿಡು ಹೋದ್ರು ಹೋಗ್ಲಿ ಅಂತೇಳಿ ಅವು ಇರೋದೊಂದು ಹುಡುಗನ್ನ ಒಳ್ಳೆ ಸ್ಕೂಲಿಗೆ ಸೇರಿಸಿ ವಿದ್ಯಾವಂತನ ಮಾಡೋಣ ಅಂತ ನಾವು ಆ ಹುಡುಗನ್ನ ಸ್ಕೂಲಿಗೆ ಸೇರಿಸ್ತಾ ಇದ್ದೀವಿ. ಅಂತದ್ರಾಗ ಬಂದು ಇನ್ನೂ ನಮ್ಮ ಸಾಲ ತೀರ್ಸೋಕ್ಕೆ ದುಡ್ಡು ಕೊಡ್ರಿ ಅಂತ ಕೇಳ್ತಾ ಇದ್ದಾರಲ್ಲ, ಇವ್ರಿಗೆ ಎಷ್ಟು ಇರಬೇಡ. ಅಲ್ಲ, ಸಾಲ ತೀರ್ಸೋಕ್ಕೆ ಯಾರನ್ನ ಕೊಡ್ತಾರಾ ಹೇಳು? ನನ್ನೊಳೇನೆ ಚೆನ್ನಾಗಿ ಕೇಳ್ತಾಳೆ ಇವಳು. ಕರ್ಕೊಂಬಂದು ಗಂಡನ್ನ ದುಡಿಯೋಕ್ಕೆ ಕಳ್ಸೋಕ್ಕಾಗಲ್ಲ, ದುಡಿಸ್ಕೊಂಬ ಯೋಗ್ಯತೆ ಇಲ್ಲ ಹಂಗಂದ್ರೂ ಬಂದು ನನ್ನ ಕೇಳ್ತಾ ಇದ್ದಾಳೆ, ದುಡ್ಡು ಕೊಡಮ್ಮ ಅಂತ. ನಾವೆಲ್ಲಿಂದ ತಗೊಂಬಂದು ಕೊಡಲಿ? ನಾವೇ ಮನೆ ಅಡೆ ಇಕ್ಕಿದ್ವಿ, ಮನೆ ಬಿಡಿಸ್ಕೊಂಡು ಇವತ್ತೆಷ್ಟು ಕಷ್ಟದಾಗಿದ್ದೀವಿ. ನಾವು ಒಂದಿನ ಇಲ್ದಂಗೆ ಪಾತಣ್ಣಂಗೆ ಕೂಲಿ ಹೋಗ್ತೀವಿ. ಕೂಲಿ ಹೋಗಿ ನಾವು ನಿನಗೆ ದುಡ್ಡು ಕೊಡ್ಬೇಕಂದ್ರೆ ಆಗುತ್ತೇನೆ? ಆ ಹುಡುಗಿಗೆ ಎಷ್ಟು ಇಕ್ಕಿದೀವಿ ಗೊತ್ತೇ ನಾವು? ನಾವಷ್ಟೇ ಒಂದೇ ಮಾತು ಹೇಳೋದು, ನಾವು ಕೊಡಕ್ಕೆ ಹೋಗಲ್ಲಮ್ಮ. 1 ರೂಪಾಯಿ ನಾವು ಯಾರಿಗೂ ಕೊಡಕ್ಕೆ ಹೋಗಲ್ಲ. ನಾವೀಗ ಇರೋನೊಬ್ಬ ಹುಡುಗ ಅಂತ ಹೇಳಿ ನಾವು ಓದಿಸ್ತಾ ಇದ್ದೀವಿ ಆ ಹುಡುಗನ. ನಾವು ಕೊಡೋಕ್ಕಾಗಲ್ಲ. ನಿನ್ನ ಮಗನ್ನ ನೀವು ಓದ್ಸೋಕ್ಕಾಗಲ್ಲ ಅಂತಲೇ ನಾವಿವತ್ತು ಓದಿಸ್ತಾ ಇರೋದು. ಅಲ್ಲ, ಓದಿಸ್ತಾ ಇದ್ದೀರಾ, ಓದ್ಸಲ್ಲ ಅಂತಲ್ಲ. ಇವತ್ತು ನನ್ನ ಮಗ ನಮ್ಮ ತಕ್ಕ ಬರೋದೇ ಇಲ್ಲ. ಇಲ್ಲೇನೆ ಅವನು ನಿಮ್ಮನ್ನೇ ಅಪ್ಪ ಅಮ್ಮ ಅಂದ್ಕೊಂಡು ಇಲ್ಲೇನೆ ಅವನು ಇದ್ದಾನೆ. ನಮ್ಮನ್ನ ತಕ್ಕ ಒಂದು ದಿವಸನೂ ಬರೋದಿಲ್ಲ. ಅವನು ಜಾಸ್ತಿ ಹಚ್ಕೊಂಡೇ ಇಲ್ಲ. ಹೋಗಲ್ಲ ಪಾತಣ್ಣ, ಅಲ್ಲಿಗೆ ಹೋಗಲ್ಲ ಹುಡುಗ. ಎಷ್ಟೇನೆ ಹೋಗಪ್ಪ ಅಂದ್ರೂ ಹೋಗಲ್ಲ. ಅಪ್ಪ ಅಮ್ಮ ಅಂತ ಮಾತಾಡ್ಸೋದೇ ಇಲ್ಲ ಹುಡುಗ. ಆ ಹುಡುಗನ ಒಂದು ದಿವ್ಸನ ಹೋಗ್ತಿಯಲ್ಲಪ್ಪ, ಏನು ಓದ್ಕೊಂಡೆ ಏನು ಅಂತ ಯಾರೋ ಹುಡುಗ, ಯಾರ್ದೋ ಮಗ ಅಮ್ಮಂಗೆ ಇದ್ದಾರಲ್ಲ ಇವರಿಬ್ರು. ನಿಮಗೆ ಜವಾಬ್ದಾರಿ ಎಂಬುದು ಯಾವತ್ತು ಬರುತ್ತೋ ಏನೋ, ನಿಮ್ಮಿಬ್ಬರಿಗೂ ಗಂಡ ಹೆಂಡ್ತಿಗೂ ಜವಾಬ್ದಾರಿ ಎಂಬುದೇ ಇಲ್ಲ. ಅಲ್ಲ ಕಂಡ್ರಲ್ಲ, ಅವರು ಕಷ್ಟಪಟ್ಟು ದುಡಿತಾರೆ. ನೀವು ಹಂಗೆ ಕೆಲಸ ಮಾಡಿದರೆ ಬೇಡ ಅಂಬುತ್ತೆ. ಮಾಡ್ಕೊಂಡು ಹೋಗ್ರಿ, ಅದ್ಯಾತ ಮಾಡ್ತೀವಿ ಅಂತಿದ್ರಲ್ಲ ಅಂಗಡಿನ,
ಮಾಡ್ದಂಗೆ ಕೆಲಸ ಮಾಡ್ದಂಗೆ ಹಂಗೆ ಬರ್ಬೇಕಂದ್ರೆ ಬರೋಲ್ಲ ಕಣಮ್ಮ ಮಣಿ. ನೀನು ನಾನು ಬುದ್ಧಿವಂತಿಕೆಯಿಂದ ನಾನು ಮಾಡಬೇಕು. ಇಬ್ಬರು ಅಂತಾರೆ ಆದರೆ ಹೆಂಗೆ ಸರಿಯಾಗುತ್ತೆ? ಅವ್ರ ಪಾಪ ಕೂಲಿ ಮಾಡ್ತಾರೆ, ಕೂಲಿ ಮಾಡಿ ನಂತಾಗೆ ಇವತ್ತು ನಿಮ್ಮ ಅಪ್ಪಯ್ಯ ಒಳ್ಳೆ ಕೆಲಸ ಮಾಡೋದಕ್ಕೆ ಇವತ್ತು ಒಳ್ಳೆ ಸಂಬಳ ಕೊಡ್ತಾ ಇದ್ದೀನಿ, ಚೆನ್ನಾಗಿ ದುಡ್ಕೊಂಡು ಚೆನ್ನಾಗಿ ಐತಿ. ಹಂಗೆ ಕಷ್ಟ ಬೀಳ್ತಾರೆ, ಅವ್ರದ್ದು ಕಷ್ಟ ಐತಿ. ಅಲ್ಲ ನೋಡು, ನಾವು ಹೆಂಗಿದ್ವಿ ಇವ್ರ ಕಾಲದಾಗೆ ಅರ್ಧ ಹಾಳಾಗೋಗಿದ್ದಾಳ. ನಮ್ಮಯ್ಯಪ್ಪ ಮೇಸ್ರಿ ಆಗಿತ್ತು, ಹೆಂಗೆ ಇತ್ತವಾಗ. ಇವಾಗ ನಿನ್ನ ಕೈ ಕೆಳಗೆ ಕೆಲಸ ಮಾಡ್ತೈತಿ ಇವತ್ತು ಬೇಲ್ದಾರ ಆಗಿ. ಇವತ್ತು ಪಾತಾಳಂತಾಗೆ 1200 ರೂಪಾಯಿ 300 ರೂಪಾಯಿ ದುಡ್ಡು ಇಸ್ಕೊಂಡು ಇವತ್ತು ಕೆಲಸ ಮಾಡ್ತೈತೆ. ಕೆಲಸ ಮಾಡ್ಕೊಂಡು ಹಿಂಗೆ ಬಂದಿದ್ದೀವಿ ಅಷ್ಟೇ. ನಮ್ಮ ತಾಗ ಎಲ್ಲೈತಿ. ನಾವಿವಾಗ ಈ ಮನೆ ತಗೊಂಡ್ವಿ, ಕೂಲಿ ಮಾಡಿ ಅದೊಂದು ಸಾಲ ತೀರ್ಸಿವಿ, ತಿರ್ಗಾನ ಮಾಡ್ತಿದ್ದೀವಿ. ಮಾಡಿದರೆ ಎಲ್ಲ ಆಗುತ್ತೆ. ನಾವು ಹಂಗೆ ಅಂದ್ಕೊಂಡಿದ್ದೀನೇನೋ ಈ ಮನೆ ಮರ್ತ್ಕೊಂಬದೇನೆ, ಈ ಮನೆ ಅಂತ ತಗೊಂಬಲ್ಲ ಅಂದ್ಕೊಂಡಿದ್ವಿ. ತಿರ್ಗಾ ಹೆಂಗನ ಕೂಲಿ ಮಾಡಿ ಸಾಲ ಮಾಡಿ ಒಂದಿನ ಇಲ್ದಂಗೆ ದುಡ್ದು ತೀರ್ಸಿವಿ. ಹಂಗೆ ನೀವು ದುಡ್ದು ಮಾಡ್ಕೇಳ್ರಿ. ಯಾರು ಬೇಡ ಅಂದರು? ದುಡಿಯೋರ್ನ ಯಾರನ್ನ ಬೇಡಗಿಡ ಅಂದರೆ ಇಲ್ಲ, ಯಾರೂ ಬೇಡ ಅಂದಿಲ್ಲ. ನೀವು ಸುಮ್ಮನೆ ಏನಾನ ನೆಪ ಮಾಡ್ಕೊಂಡು ಬರಬೇಡ್ರಿ. ಅಲ್ಲ, ಸಾಯ್ತೀನಿ ಅಂತೀಯಲ್ಲೋ ನಿನ್ನ ಗಂಡಸಾಗಿ, ಸಾಲ ತೀರ್ಸೋಕ್ಕಾಗಲ್ಲ ಅಂತ. ಅದೇನು ಬರುತ್ತೋ ಬರಲಿ, ಅನುಭವಿಸ್ಕೊಂಡಿರ್ತೀನಿ, ಅದೇನಾಗುತ್ತೋ ಆಗಲಿ ಅನ್ಬೇಕೆ ಹೊರ್ತನು. ನಿನ್ನ ಥರನ ಯಾರೂ ಸಾಯ್ತೀನಿ ಅಂತ ಹೇಳಿ ಆ ಮಾತಾಡ್ಬಾರ್ದು ಕಣೋ. ಗಂಡಸಾಗಿ ಸಾಯ್ತೀನಿ ಅಂತ ಮಾತಾಡ್ತಿದ್ಯಲ್ಲ, ನಿನಗೇನು ಅನ್ಸೋದಿಲ್ವೇನೋ? ಇರೋನೊಬ್ಬ ಮಗನ ಸಾಕೋ ಯೋಗ್ಯತೆ ಇಲ್ಲ ನಿನಗೆ. ಅಲ್ಲ, ನಮಗೆ ಇವಾಗ ಹಿಂಗೆ ಆಗೈತೆ, ಅದಕ್ಕೋಸ್ಕರ ಅದೊಂದಿಟ್ಟು ತೀರ್ಸಿರಿ. ಇನ್ನೇನಿರಲ್ಲ, ನಾವಿನ್ನು ಆ ಹುಡುಗನ್ನೇ ನಾವೇ ಓದಿಸ್ತೀವಿ ಬೇಕಾದರೆ. ಅದೊಂದಿಟ್ಟು ತೀರಿಸ್ರಿ ಅಂತ ಹೇಳ್ತಿರೋದು. ಅದೊಂದಿಟ್ಟು ಸಾಲ ತೀರ್ಸಿದ್ರತ್ತ ಏನಾಗಲ್ಲ. ನಾವು ಆಮೇಲೆ ಮೊದಲು ಯಾವ್ದಾನ ನೋಡ್ಕೊಂತೀವಿ. ನೀವು ಕೊಡ್ರಿ, ಇಲ್ಲಾಂದ್ರೆ ಯಾರು ತಗೋಣ ಕೊಡಿಸ್ರಿ. ನಿಮಗೆ ಕೊಡ್ತಾರೆ, ಚೆನ್ನಾಗಿ ದುಡಿತಾರೆ, ಗಂಡ ಹೆಂಡ್ತಿ ಇಬ್ಬರು ಬುದ್ಧಿವಂತರಾಗ್ಯಾರ ಅಂತ ನಿಮಗೆ ಕೊಡ್ತಾರೆ. ಅದಕ್ಕೆ ಯಾರು ತಗೋಣ ಇಸ್ಕೊಂಡಾದ್ರೂ ಕೊಡ್ರಿ. ನಮ್ಮ ಅಮ್ಮನಿಗೆ ಹೆಂಗೆ ತಿಳಿತೈತಿ ಅಂತ ಪಾತಾಡ. ಅಲ್ಲ, ನೀನಾನ ಹೇಳಪ್ಪ ಪಾತ. ಅಲ್ಲ, ಇಸ್ಕೊಂಡು ಕೊಟ್ರೆ ಏನು ಕೊಡೋದೇನು ತಪ್ಪುತ್ತೇನಪ್ಪ? ನಮಗೆ ಕೊಡಲೇಬೇಕು ಅಂದಮೇಲೆ ಸುಮ್ಮನೆ ಇರಬೇಕು. ಕೊಡ್ಸಲ್ಲ ಅಂಬೋದು ಗೊತ್ತೇ ಐತಿ. ನಾವೀಗಳಮ್ಮ ನಾವು ₹1 ದುಡ್ಡು ಕೊಡೋಕ್ಕಾಗಲ್ಲ. ನಾವು ಇರೋದು ಹೇಳ್ತೀವಿ. ನಾವೀಗ ನಮ್ಮದು ಮನೆ ನೋಡ್ಕೊಂಡು ನಾವು ನಮ್ಮ ಸಾಲ ತೀರಿಸ್ಕೊಂಡು ನಾವು ಆ ಹುಡುಗನ ಓದಿಸ್ತಾ ಇದ್ದೀವಿ. ಆ ಹುಡುಗನ ಹಬ್ಬನ ಬುದ್ಧಿವಂತ ಮಾಡಬೇಕು ಅಂತ ಹೇಳಿ ನಾವು ಆ ಹುಡುಗನ ಓದಿಸ್ತೀವಿ ಹೊರತು ನಿಮ್ಮ ಕೈಗೆ ಮಾತ್ರ ₹1 ದುಡ್ಡು ಕೊಡೋದಿಲ್ಲ. ನಾವು ₹1 ದುಡ್ಡು ಕೊಡೋದಿಲ್ಲ ನಿಮ್ಮ ಕೈಗೆ. ಸರಿ, ಆಯ್ತು ಬಿಡಪ್ಪ. ನೀವು ಬೆಲೆ ಕೊಡಲ್ಲ. ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ? 2 ದಿನದಿಂದಲೂ ಹಂಗೆ ಮಾಡ್ತಾ ಇದ್ದಾರೆ. ಏನಾನ ಆದರೆ ನನಗೆ ಯಾರು ಗತಿ? ನನಗೆ ಯಾರು ನೋಡ್ಕೊಂತಾರೆ? ನನಗೆ ಯಾರು ನನ್ನ ಗಂಡ ಆದನು? ನನಗಿಲ್ಲ ಅಂದರೆ ಹೆಂಗೆ ಹೇಳಪ್ಪ? ನೀವು ನೋಡು, ನೀನು ಹಿಂಗೆ ಅಂತ ಇದೆಯಲ್ಲ. ಅಲ್ಲ, ನನ್ನ ಗಂಡ ಇವತ್ತು ಏನಾನ ಮಾಡ್ಕೊಂಡು ಹೆಚ್ಚು ಕಡಿಮೆ ಆದರೆ ನನಗೆ ಮುಂದೆ ಯಾರು ಹೊಣೆ ಹೇಳಪ್ಪ? ಬಿಡು ಸಿಂಧು, ನಿಮ್ಮ ಅಪ್ಪ ನಿಮ್ಮ ಅಮ್ಮನೂ ಅವರು ಹಂಗೇನೆ ನನಗೆ ಬೆಲೆ ಕೊಡೋದಿಲ್ಲ. ನಾನು ಹೇಳಲಿಲ್ವಾ ನೆಂಟ್ರ ಮನೆ ಬಾಗಿಲಿಗೆ ಮಾತ್ರ ಬರಬಾರ್ದು ಅಂತ ಹೇಳಿ ನಾನು ಹೇಳಿದ್ದೀನಿ. ನಾನು ಹೇಳಿದ್ರು ನೀನು ಕೇಳಲಿಲ್ಲ. ಬಾ, ನಮ್ಮ ಅಪ್ಪ ನಮ್ಮ ಅಮ್ಮ ಕೊಟ್ಟರು ಕೊಡ್ಬೋದು, ಸಾಲ ತೀರಿಸಿದ್ರು ತೀರಿಸ್ಬೋದು ಅಂತ ಬಂದೆ. ಆದರೆ ಅವರು ನನಗೆ ಬೆಲೆ ಕೊಡಲಿಲ್ಲ. ಅದಕ್ಕೆ ಮತ್ತು ನನಗೆ ಆಲೇ ತುಂಬ ಬೇಜಾರಾಗೈತೆ. ನೆಮ್ಮದಿ ಇಲ್ಲ ಜೀವನ ಯಾಕೆ ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ನೀನು ನಮ್ಮ ಅಮ್ಮಯ್ಯ ಇಬ್ಬರು ನನ್ನ ಕೈ ಬಿಡ್ತಾ ಇಲ್ಲ. ಬಿಡು, ನಾನು ಇರೋದಿಲ್ಲ. ಬಿಡು ಹೋಗಿ ಸಾಯಾಗ ಹೋಗು. ನಿನ್ನಂತಾನು ಇದ್ರೇನಂತೆ ಇಲ್ದಿದ್ರೇನಂತೆ. ಇಲ್ದ ನೆಮ್ಮದಿಯಾಗಿರ್ತಾರೆ. ಹೋಗು. ನಿನ್ನಿಂದ ಏನಾಗಬೇಕಾಗೈತಿ? ಅಲ್ಲ, ಹೆಂಗೆ ಮಾತಾಡ್ತೀವಿ ನೋಡ. ಹಿಂಗೆ ಹೇಳೋರು ಯಾರು ನಂಗೆ ಮಾಡ್ಕೊಂಬಲ್ಲ. ಸುಮ್ಮನೆ ಯಾದ್ರಿಸ್ತಾ ಇದ್ದೀವಿ. ಅಲ್ಲ, ಸುಮ್ಮನೆ ಯಾದ್ರಿಸ್ತಾ ಇದ್ದಾನೆ ನೋಡು. ನಿನ್ನಂತಾನು ಇದ್ರು ಒಂದೇ, ಇಲ್ದಿದ್ರು ಒಂದಿ ತಗ. ಇಲ್ದಿದ್ರು ಘನವಾಗಿರ್ತಾರೆ. ಯಾರನಾತು ಮಕ್ಕಳು ಹೆಂಡ್ತಿ ಘನವಾಗಿರ್ತಾರೆ. ಹೋಗು ಅಷ್ಟೇ. ನಿನ್ನಂತಾನು ಏನೋ ಮಾಡೋಕ್ಕಾಗಲಿಲ್ದ ನಿನ್ನ ಯಾಕೆ ಸುಮ್ಮನೆ ಮಾತಾಡ್ತೀಯ? ಹೋಗು, ನಿನ್ನ ಪಾಡಿಗೆ ನೀನು ಹೋಗಿ ನಿಂದೇನಾಯ್ತು ನೀನು ನೋಡ್ಕೆ ಹೋಗು. ನಾವು ₹1 ಕೊಡಂಗಿಲ್ಲ. ಯಾರು ಕೊಡಲ್ಲ ಪಾಪ. ನಿನ್ನ ದುಡ್ಡು ನಿನಕ್ಕೊಂಡ್ರು ಮಾತ್ರ. ಯಾವ ಮಾಮನೂ ಆಗಲ್ಲ, ಅತ್ತೆನೂ ಆಗಲ್ಲ. ನೆಂಟ್ರ ಮನೆಯಾಗೆ ಆಗಲಿ ನಿನಗಿದ್ರೆ ಮಾತ್ರ ಬೆಲೆ. ಎಲ್ಲೋದ್ರೂ ಇಲ್ಲ ಅಂದರೆ ನಿನಗೆ ನೆಂಟ್ರ ಮನೆಯಾಗೆ ಆಗಲಿ ಎಲ್ಲೇ ಆಗಲಿ ಈ ತಂದೆ ತಾಯಿ ಆಗಲಿ ಯಾರೂ ಬೆಲೆ ಕೊಡಲ್ಲ. ನೀನು ಕೆಲಸ ಮಾಡಿ ನೀನು ದುಡಿತಾ ಇದ್ದರೆ ಮಾತ್ರ ನಿನಗೆ ಬೆಲೆ. ನೀನು ಕೆಲ್ಸಕ್ಕೆ ಹೋಗ್ದಂಗೆ ಸುಮ್ಮನೆ ಇಲ್ಲಿದ್ದರೆ ಯಾರೂ ಕೊಡಲ್ಲ ಕಣಪ್ಪ. ನನಗೆ ನೆಮ್ಮದಿ ಇಲ್ಲ, ನನಗೆ ಬೇಜಾರಾಗೈತೆ ಅವೆಲ್ಲ ಹೇಳಿರಿ ಯಾರೂ ಕೇಳಲ್ಲ. ನಮಗೂ ಆಗೈತೆ, ನಾವು ದುಡಿಬೇಕು, ನಮ್ಮದು ಸಾಲ ಐತೆ ಅಂತ ಎಲ್ಲರೂ ಮನೆಯಾಗೂ ಇದ್ದಾವೇನೆ. ಎಲ್ಲರ ಮನೆಯಾಗೂ ಕಷ್ಟ ಸುಖ ಎಲ್ಲ ಇದ್ದೇ ಇರ್ತವೆ. ಹಂಗಂತ ಹೇಳಿ ನೀನು ಇದನ್ನೇ ಒಂದು ಇದು ಮಾಡ್ಕೋಬೇಡ ಕಣ. ಹೋಗಿ ದುಡಿಯೋದು ಕಲ್ಕೊಳಲ್ಲ ಪಾಪ. ಅಪ್ಪರ ಮನೆ ಕರ್ಕೊಂಬಂದೆ. ನಮ್ಮ ಅಪ್ಪ ಇರೋ ಹಿಂಗೆ ಮಾತಾಡ್ತಾ ಇದ್ದಾರೆ. ಏನು ಮಾಡೋಣ, ತುಂಬ ಬೇಜಾರಾಗ್ತೈತೆ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.